ಊಲಿ ಮ್ಯಾಮತ್ ವಿಶಾಲವಾದ ಈ ಪ್ರಾಣಿ ಇಂದಿನಿಂದ 10,000 ವರ್ಷಗಳ ಹಿಂದೆಯೇ ಅವನತಿಯಾಗಿದೆ. ಆದರೆ ನಿಮಗೆ ಗೊತ್ತಾ, ವಿಜ್ಞಾನಿಗಳು ಇದನ್ನ ಮತ್ತೆ ಜೀವಂತಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆಂಬುದು? ಹೌದು, 1948ರಲ್ಲಿ ಅಲಾಸ್ಕಾದ ಬಂಗಾರದ ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲ ಕಾರ್ಮಿಕರಿಗೆ ಒಂದು ಊಲಿ ಮ್ಯಾಮತ್ನ ಮರಿ ಕಾಣಸಿಗುತ್ತೆ. ಇದು ಸುಮಾರು 30,000 ವರ್ಷಗಳ ಹಿಂದೆಯೇ ಸತ್ತೋಗಿತ್ತಂತೆ. ಆದರೆ ಮಂಜುಗಡ್ಡೆಯಲ್ಲಿ ಮುಳುಗೋಗಿದ್ರಿಂದ ಅದರ ದೇಹ ಸಂಪೂರ್ಣ ನಾಶವಾಗಿರಲಿಲ್ಲ. ವಿಜ್ಞಾನಿಗಳು ಈ ಮರಿಯ DNA ಚೆನ್ನಾಗಿ ಸ್ಟಡಿ ಮಾಡಿ ನೋಡಿದಾಗ ಗೊತ್ತಾಗಿದ್ದೇನೆಂದ್ರೆ, ಅದು ಇಂದಿನ ಆಫ್ರಿಕನ್ ಆನೆಗಳ DNA ಯೊಂದಿಗೆ ಕೆಲವು ಪ್ರಮಾಣದಲ್ಲಿ ಹೋಲುತ್ತಿತ್ತು. ಇದೇ ಕಾರಣಕ್ಕೆ ಅವರು ಆಫ್ರಿಕನ್ ಆನೆಗಳ DNA ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಊಲಿ ಮ್ಯಾಮತ್ ಅನ್ನ ಮತ್ತೆ ಭೂಮಿ ಮೇಲೆ ತರಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಸಫಲತೆಯ ತುಂಬಾ ಹತ್ತಿರದಲ್ಲಿದ್ದಾರೆ. ಈಗವರು ಊಲಿ ಮ್ಯಾಮತ್ನ ಮರಿಯನ್ನ ಆಫ್ರಿಕಾದ ಆನೆಗಳ ಗರ್ಭದಿಂದ ಮರು ಜೀವಂತಗೊಳಿಸಲು ಮುಂದಾಗಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಊಲಿ ಮ್ಯಾಮತ್ ಅನ್ನ ಮತ್ತೆ ನೋಡಬಹುದು.